ಜಗಣ್ಣ, ಎಲ್ಲರ ಮನೇಲಿ ಗಂಡ ಯಜಮಾನ ಆಗಿರ್ತಾನೆ, ಆದ್ರೆ ನಮ್ಮ ಮನೇಲಿ ಎಲ್ರಿಗೂ ಕಾರಣ ಬೇಕು ಹೊಡೆಯಕ್ಕೆ. ಆದ್ರೆ ನನ್ನ ಹೆಂಡತಿ ಕಾರಣನೇ ಬೇಕು ಅಂತಿಲ್ಲ, ಪೇಯ್ಡ್ 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 ಅಂತ ಹೊಡಿತಾಳೆ. ತ್ರಿಪುಣಿ ತ್ರಿಪುಣಿ ಹೆಂಡತಿ ಮನೇಲಿಲ್ಲ. ಜಾಲಿ 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 ಜಾಲಿ. ಇನ್ನು 1 ಗಂಟೆ ಆ ರಘು ಜೊತೆ ವಿಡಿಯೋ ಕಾಲಲ್ಲಿ ಹಲ್ಕಟ್ಗೆರಿ ಮಾಡ್ತೀನಿ. ಸುನೇಶ್, ನೀ ಇಲ್ಲೇ ಇದ್ಯಾ? ನಂಗೊತ್ತಿತ್ತು ನೀ ಇಲ್ಲೇ ಇದ್ಯಾ ಅಂತ. ಅಲ್ಲಿ ನಿನ್ ವಿಷಯನೇ ಎಲ್ಲರ ಹತ್ರ ಹೇಳ್ತಿದ್ದೆ. ಕೇಳಿಸ್ಕಣ್ಣಲ್ಲ? ಕೇಳಿಸ್ಕೊಂಡ? ಅಲ್ಲಿ ಗಂಟೆ ಬರಕ್ಕೆ ಹೇಳಿದ್ದೆ. 5 ಗಂಟೆಗೆ. ಎಷ್ಟಾಗಿದೆ? 5. ಏನು ಬೆವರ್ತಾ ಇದೀಯಾ? ಯಾಕ್ರಿ ಬೆವರ್ತಾ ಇದ್ದೀರಾ? ಅದು ಬೈಕಲ್ ಪೆಟ್ರೋಲ್ ಖಾಲಿ ಆಯ್ತು, ಅದನ್ನ ಬಂಕ್ ಹೋರಿ ದೋಡ್ಕೊಂಡೋಗಿ ತುಂಬ್ಕೊಂಬರೋದು ಇಷ್ಟೊತ್ತಾಯ್ತು. ಓಹೋ ಬಾ ನನ್ ರಾಜ. ಮೇಡಮ್, ಈ ಸಿಗ್ನಲ್ ನಿಂದ ಪೆಟ್ರೋಲ್ ಬಂಕಿಗೆ ಹೋಗಕ್ಕೆ 100 ಮೀಟರ್ ಇರ್ಬೋದು. ಬಾಲಿ ಅಮ್ಮಮ್ಮ ಅಂದ್ರೆ ಇವನ್ ತಳ್ಕೊಂಡು ಹೋಗೋ ಫೋರ್ಸ್ಗೆ 200 ಕ್ಯಾಲರಿ ಖರ್ಚಾಗ್ಬೋದಾ? ಒಬ್ಬ ಮನುಷ್ಯ ಬೆವರ್ಬೇಕಂದ್ರೆ 500 ಕ್ಯಾಲರಿ ಖರ್ಚಾಗ್ಬಂತ ಬಿಟ್ರಿ. ನಾನ್ ಕೊಡೋ ಫುಡ್ ಅಲ್ಲಿ 4000 ಕ್ಯಾಲರೀಸ್ ಇರುತ್ತೆ ಜಗಣ. ಬಾಯ್ಲಿ 200 ಕ್ಯಾಲರಿ ಖರ್ಚಾದ್ರೆ ಇನ್ನು 3800 ಕ್ಯಾಲರಿ ಯಾವಳಿ ಖರ್ಚು ಮಾಡಿದೆ ಸುಣ್ಣೇಶ. ಯಾವಾಗ್ಲೇ ಬಿಟ್ಟಿದ್ದೀನಲ್ವಾ? ಓ, ಇಲ್ಲಿ ಕನೆಕ್ಷನ್, ಇಲ್ಲಿ ಕನೆಕ್ಷನ್. ಇನ್ನೊಂದ್ಸಲ ಓಯೋ ಅಂದ್ರೆ ಅಯ್ಯಯ್ಯೋ ಅನ್ನಂಗ್ ಬಿಡ್ದು ಬಿಡ್ತೀವಿ. ಜಿಜಿ ನಾಯಕತ್ವದ ನರಸಿಂಹರಾಜು ನಗೆ ಬಳಗ ನಿಜವಾಗ್ಲೂ ನಗ್ಸಿದ್ರು ಕಣ್ರಿ. ಭಟ್ರೆ ಹೇಳಿ ಭಟ್ರೆ. ಹೆಣ್ಮಕ್ಳು ದ್ವೇಷ ತಡ್ಕೋಬಹುದು, ಹೆಣ್ಮಕ್ಳು ಪ್ರೀತಿ ತಡ್ಕೊಳ್ಳೋ ತಾಕತ್ತಿಲ್ಲ ಅಂತ ತೋರಿಸ್ಕೊಟ್ಟು ನಾಟಕ. ಸೂಪರ್, ವೆಲ್ ಸೆಡ್. ಅಷ್ಟು ಒದೆ ತಿಂದು ಪರ್ಫಾರ್ಮ್ ಮಾಡಿರೋದಕ್ಕೆ ನಿಮ್ಮ ತಾಕತ್ತು ಕಣದು, ನಿಮ್ ಮೆಚ್ಚಬೇಕು ನಿಜಕ್ಕೂ. ಇವಳಂತೂ ಕೂದಲೇ ಕಿತ್ತಾಕ್ಬಿಟ್ಲ ಪ್ರವೀಣ್ ಒಂದ್ ಕಡೆ, ಇನ್ನೊಂದ್ ಕಡೆ ಎಲ್ಲೋ ಒದ್ಲು. ಅದನ್ನ ತಡ್ಕೊಂಡು ಮತ್ತೆ ಅಲ್ಲೇನೆ ಆಕ್ಟ್ ಮಾಡ್ಬೇಕಲ್ಲ, ಅದು ಸ್ಟೇಜ್ ಕಲ್ಸಿದೆ ನಿಮಗೆ. ಆ ಸ್ಟೇಜ್ ಒಂದು ಧನ್ಯವಾದ ಹೇಳಿ ಮೊದಲು. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ವಾಣಿ. ಆಕ್ಚುಲಿ 2 ಸೇರಿರೋದೇ ಹೆಂಡತಿ. ಒಂದ್ಸತಿ ಪ್ರೀತಿ, ಒಂದ್ಸತಿ ದ್ವೇಷ, ಒಂದ್ಸತಿ ತಿತ್ತಾರೆ, ಒಂದ್ಸರಿ ಜಾಸ್ತಿ ಓದಿತಾರೆ, ಒಂದ್ಸತಿ ಕಿವಿ ಹಿಂಡಿ ಬುದ್ಧಿ ಹೇಳ್ತಾರೆ. ಎಲ್ಲದೂ ಇರುತ್ತೆ ಅದ್ರಲ್ಲಿ. ಸೇರ್ಕೊಂಡಿದ್ದನ್ನೇ ಒಂದು ಸಂಸಾರ ಅಂತ ಕರೆಯೋದು. ಅದು ಚೆನ್ನಾಗಿ ಕ್ಯಾರಿ ಆಯ್ತು. ಈ ಹೆಂಡತಿರ್ ಮೈಂಡ್ ನ ಚೇಂಜ್ ಮಾಡ್ಬಿಟ್ಟು ನನಗ್ ಬೇಕಾದ ಹೆಂಡತಿ ಮಾಡ್ಕೋತೀನಿ ಅಂತ ಅನ್ನಕ್ ಆಗೋದಿಲ್ಲ. ಅಡ್ಜಸ್ಟ್ಮೆಂಟೇ ಜೀವನ, ಪ್ರೀತಿನೇ ಜೀವನ ಅನ್ನೋದನ್ನ ಹೇಳಿದಂತ ನಾಟಕ. ಬರ್ದವರಿಗೆ ಒಂದು ದೊಡ್ಡ ಸಲಾಮ್. ಆಮೇಲೆ ಜಿಜಿ ಮತ್ತೆ ಸೂರಿ ಜಿದ್ದಿಗ್ ಬಿದ್ದು ಯಾಕೆ ಮಾಡ್ಬಿಟ್ರಿ ಕಣ. ಸೂಪರ್. ನೀನು ಬ್ರಿಲಿಯಂಟ್ ಡ್ಯಾನ್ಸರ್ ಕಣ ಜಿಜಿ. ನೀನು ಆ ಏರ್ ಅಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಾನೆ ಗೊತ್ತಾ. ನಿಂತಲ್ಲೇ 3 ಅಡಿ ಹೋಗೋದು ಕಷ್ಟ. ಅದು ಆ ಡ್ಯಾನ್ಸ್ ಒಂದ್ಸತಿ ಮಾಡಿ ನಿಮ್ಮಿಬ್ರದ್ದು ಡ್ಯಾನ್ಸ್, ಅದು ವಿಚಿತ್ರ ಡ್ಯಾನ್ಸ್ ಅದು. ಅವನೊಂದು ಪುಟ್ಟ ಪಾತ್ರ ಬರ್ಕತ್ತಲ್ಲಿ. ಅದು ಅನಬಾರ್ದು ಟೈಮಲ್ಲಿ ಅಪ್ಪ ಅಂದ್ಬಿಟ್ಟು ಒಂದು ಮಾರ್ಕ್ಸ್ ತಗೊಂಬಿಟ್ಟೆ ಕಣ. ಒಂದು ಪ್ರವೀಣಂಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ನಿನ್ನ ಎನರ್ಜಿ ಮೆಚ್ಚಬೇಕು ಕಣ, ನಿನ್ನ ಡೆಡಿಕೇಶನ್ ಕೂಡ ಮೆಚ್ಚಬೇಕು. ನಿನಗಿದೆ ಅದು ಇವತ್ತು ಗೊತ್ತಾಯ್ತದು. ಒಳ್ಳೆ ಪ್ರಯತ್ನ, ನಾಟಕ ಚೆನ್ನಾಗಿತ್ತು. ಥ್ಯಾಂಕ್ ಯು ಬೇಟ, ಥ್ಯಾಂಕ್ ಯು ಸೋ ಮಚ್. ಓಕೆ, ರಕ್ಷಿತಾಂಬೆ, ಸಖತ್ ಎಂಜಾಯ್ ಮಾಡ್ತಾ ಇದ್ರಿ ನೀವು ಒಂದೊಂದು ಪಂಚಸ್ಗೂ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್. ನನಗೆ ಸೂರ್ಯ ಅಂಡ್ ಪ್ರವೀಣ, ನಂಗೆ ಇಬ್ರು ಕ್ಯಾರೆಕ್ಟರ್ಸ್ ತುಂಬಾ ಇಷ್ಟ ಆಯ್ತು. ಫ್ಯಾಂಟಾಸ್ಟಿಕ್. ನಾನು ಜಿಜಿಗೆ ಹೊಡೆಯೋದು ನೋಡಿದೀನಿ ನಾನು, ಬಟ್ ಆ ರೊಮ್ಯಾಂಟಿಕ್ ಆಗಿ ಜಿಜಿ ಆಕ್ಟ್ ಮಾಡಕ್ಕೂ ಸಾಧ್ಯನಾ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಬಟ್ ಜಿಜಿ ನಂಗೆ ಸೆಕೆಂಡ್ ಹಾಫ್ ಅಲ್ಲಿ ನೀವು ತುಂಬಾ ಇಷ್ಟ ಆಗಿದೆ. ಐ ರಿಯಲಿ ಲೈಕ್ ಇಟ್. ಮಾಡಿ ದೀಪಕಿನ್ ಕಣ್ಣೀರ್ ಬರ್ಸ್ಬಿಟ್ಟೆ ಅಲ್ಲ ವಾಣಿ ನೀನು. ಏನ್ ಕತೆ?
ಏನ್ ಗೊತ್ತಾ, ಅವಳಿಗೆ ಇಷ್ಟ ಆಗಿಲ್ಲ ದೀಪಿಕಾ ಮಧ್ಯದಲ್ಲಿ ಬಂದು ಡಾನ್ಸ್ ಮಾಡಿದ್ಲಲ್ಲ, ಅದಕ್ಕೋಸ್ಕರ ಇದೆಲ್ಲ ಆಗಿದ್ದು. ಅಲ್ಲಮ್ಮ ವಾಣಿ, ಇದು ಫ್ಯಾಮಿಲಿ ರೌಂಡ್ ನ ಹೋಗಿ ನೀನು ಫ್ಯಾಮಿಲಿ ಪ್ಲಾನಿಂಗ್ ರೌಂಡ್ ಮಾಡ್ಬಿಡ್ತಾ ಇದೆಯಲ್ಲಮ್ಮ. ಬಟ್ ಫಸ್ಟ್ ಆಫ್ ಆಲ್ ನಂಗೆ ವಾಣಿ ತುಂಬಾ ಇಷ್ಟ. ಐ ಲೈಕ್ ಇಟ್, ಐ ರಿಯಲಿ ಲೈಕ್ ಯು ಅ ಲಾಟ್. ವಿಶ್ವದು ನಂಗೆ ಗೆಟಪ್ ತುಂಬಾ ಇಷ್ಟ ಆಯ್ತಪ್ಪ ಇವತ್ತು. ದಟ್ ಇಷ್ಟಿತ್ತು. ಯುನೋ ಐ ವಾಸ್ ನನ್ನ ರೂಮಲ್ಲಿ ನನ್ನ ತಲೆ ಹಿಂದ್ಗಡೆ ಲಕ್ಷ್ಮೀ ನರಸಿಂಹ ಯಾವಾಗ್ಲೂ ಇರುತ್ತೆ ಫೋಟೋ. ಐ ರಿಯಲಿ ಥಾಟ್ ಈ ಲುಕ್ ಲೈಕ್ ನರಸಿಂಹ. ಬಟ್ ಐ ರಿಯಲಿ ಲೈಕ್ ದ್ಯಾಟ್. ಚೆನ್ನಾಗಿ ಬರ್ದಿದ್ರು ಅಂಡ್ ವೆರಿ ವೆರಿ ಗುಡ್ ಮೆಂಟರಿಂಗ್. ಗುಡ್ ಜಾಬ್. ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಔಟ್ ಆಫ್ ದಿ ಸ್ಟೇಡಿಯಂ ಕಮೆಂಟ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಜಗಣ, ಇದು ಮನುಷ್ಯನ ನಿಜ ಗುಣ ಇದು ಆಕ್ಚುಲಿ ಈ ನಾಟಕ. ನಾವು ಯಾವಾಗ ಇಲ್ಲದೇ ಇರೋದನ್ನ ಕಲ್ಪಿಸ್ಕೊಂಡು ಆಸೆ ಪಡ್ತೀವಿ, ಆಸೆ ಎಂಬುದು ದುಃಖಕ್ಕೆ ಮೂಲ. ಅವ್ನು ಗ್ಯಾರಂಟಿ ಫಿಕ್ಸ್. ಅವನು ಯಾವತ್ತಿದ್ರೂ ದುಃಖ ಕಟ್ಟಿಟ್ಟು ಬುದ್ಧಿ ಅಂತ. ಅದನ್ನ ಒಂದು ಹಾಸ್ಯವಾಗಿ ಹೇಳುವಂತ ಒಂದು ಒಳ್ಳೆ ಅದ್ಭುತವಾದಂತ ನಾಟಕ ಇದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತಿದು. ಬಹಳ ಅದ್ಭುತವಾಯ್ತು. ಜೀಜಿ ಅಣ್ಣ ಚೆನ್ನಾಗಿ ಬಾರಿಸ್ದೆ ಕಣೋ ನೀನು. ಅದ್ಭುತವಾಗಿ ಆಕ್ಟ್ ಮಾಡಿದೆ ನೀನು. ನಿಜಾನು thank you. ನಿನ್ನಲ್ಲಿ ತುಂಬಾ ದೊಡ್ಡ ಪೊಟೆನ್ಶಿಯಲ್ ಇದೆ. Thank ನಿನಗೆ you. ಗೊತ್ತಿಲ್ಲ, ನೀನು ಆಕ್ಟ್ ಮಾಡ್ತಾ ಇದ್ಯಾ ಅಲ್ಲಿ ಕುತ್ಕೊಂಡು ನಿನ್ನ ಹೆಂಡತಿ ಜೊಲ್ಲೊಂದು ಒರೆಸ್ಕೊಂಡಿಲ್ಲ ಕಣೋ. ಮಿಕ್ಕಿದ್ದು ಎಲ್ಲ ಅನುಭವಿಸ್ಬಿಟ್ಟು ನೋಡ್ಬಿಟ್ಲು ಕಣೋ. ಅವಳಿಗೆ ಏನು ಆನಂದ ಅಲ್ಲಿ ಕುತ್ಕೊಂಡು ತನ್ನ ಗಂಡ ಆಕ್ಟ್ ಮಾಡೋದು ನೋಡ್ದು ಅಂದ್ರೆ ಅವಳ ಎಕ್ಸ್ಪ್ರೆಷನ್ ನೋಡ್ಬೇಕು. ಅಂತಾಳೆ ಹಿಂಗೆ ಅಂದ್ರೆ ಅವಳಿಗೆ ಏನೇನು ಇಮ್ಯಾಜಿನೇಷನ್ ಬರ್ತಾ ಇತ್ತು ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಹಿಂಗೆ ಅಷ್ಟು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದ ಅಲ್ವೇನಮ್ಮ? ದಿವ್ಯಾ, ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು, ನೀನು ತುಂಬಾ ಎಂಜಾಯ್ ಮಾಡ್ಕೊಂಡು ನಿನ್ನ ಗಂಡನ ನೋಡ್ತಾ ಇದ್ದಲ್ವಾ? ಇಲ್ಲ ಸರ್, ಆಕ್ಚುಲಿ ಅವರು ಸ್ಯಾರಿನ ಸರಿ ಮೇಂಟೈನ್ ಮಾಡ್ತಾರೋ ಇಲ್ವೋ ಅಂತ ಅದನ್ನ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆಯ್ತು ಬಿಡಮ್ಮ, ಔಟ್ ಆಫ್ ದ ರಿಂಗೆ ಮಾತಾಡೋದ. ಹೆಂಗಮ್ಮ ನಮ್ಮ ಹುಡುಗ? ಪರವಾಗಿಲ್ಲ ಅಮ್ಮ. ಇಲ್ಲ, ಸಂಸಾರ ಎಲ್ಲ ಚೆನ್ನಾಗಿ ಮಾಡ್ತಾನಮ್ಮ. ಚೆನ್ನಾಗಿ ಮಾಡ್ತಾರೆ ಸರ್. ಹೌದಾ? ಅದ್ಭುತಮ್ಮ, ಬಹಳ ಸಂತೋಷ. ಒಬ್ಬ ಗಂಡ ಜಿಜಿ ಸಂಸಾರ ಹಂಗೆ ಕಣೋ, ತುಂಬಾ ಚೆನ್ನಾಗಿ ಮಾಡ್ಬೇಕಣೋ ಸಂಸಾರ. ಆಯ್ತಣ್ಣ. ಹ್ಞೂ ಕಣೋ. ಅವಾಗ ಏನಾಗ್ತದೆ, ಆ ಸಂಸಾರ ನೀನು ಅಷ್ಟು ಚೆನ್ನಾಗಿ ಮಾಡಿದ್ರೆ ನನ್ನಂತ ಏಜ್ ಬಂದಾಗ ಇಮ್ಯಾಜಿನೇಷನ್ ಮಾಡಕ್ಕೆ ತುಂಬಾ ಚೆನ್ನಾಗೈತೆ. ಎಷ್ಟು ಚೆನ್ನಾಗಿತ್ತು ಅವತ್ತಿನ ದಿನಗಳು ಅಂತ. ಆ ಇಮ್ಯಾಜಿನೇಷನ್ ಇರಬೇಕು ಸಂಸಾರಗಳು. ಆಯ್ತಣ್ಣ. ಆಗ್ಬೋದಲ್ವಾ? ಆಯ್ತಣ್ಣ. ಹ್ಞೂ ಅಣ್ಣ ಈಗ ಅದನ್ನೇ ಏನ್ ಮಾಡೋಣ ಅಂದ್ರೆ, ಈಗ ಇದು ಬ್ರೈನ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಅಣ್ಣ, ಈಗ ರಕ್ಷಿತಾ ಮೇಡಮ್ ಬ್ರೈನ್ ನೀವು ಅನ್ಕೊಂಡು ಇದನ್ನೇ ಹೇಳಿ ಅಣ್ಣ. ನೋಡು ಆನಂದ್, ನಾನೊಂದು ಮಾತು ಹೇಳ್ತೀನಿ ಕೇಳು. ಆನಂದ್, ರಿಯಲಿ ಸಿ ಲಿಸನ್ ಟು ಮಿ ಆನಂದ್. ನನ್ನ ಹತ್ರ ಪ್ರೇಮ್ ಇದ್ರೆಲ್ಲ ಹಾಕೊಂಡೆ ಮಕ್ಕಳನ್ನೇ ಕೆಡ್ಕೊಂಡು ಹೆಂಗ್ ರುಬ್ತೀನಿ ನಾನು ಅಂತಂದ್ರೆ ಇನ್ನು ಮ್ಯಾಟ್ರೇ ಗೊತ್ತಿಲ್ಲ. ನಮ್ಮ ಹತ್ರ ಅದೆಲ್ಲ ನಡೆಯೋದಿಲ್ಲ, ಗೊತ್ತಾಯ್ತಾ? ನನ್ಗೇನೋ ಒಂದು ಸ್ವಲ್ಪ ಸ್ಮೆಲ್ ಬರಬೇಕು. ಏನು ಪ್ರೇಮ್ ಎಲ್ಲರೂ ಹೋಗಿದ್ದ. ನಾನು ಎಷ್ಟು ಜನ ಸಿಡಿಗಳನ್ನ ಇಟ್ಟಿದ್ದೀನಿ ಗೊತ್ತಾ? ಪ್ರೇಮು ರೈಟ್ ತಿರುಗಿದ ಅಂದರೆ ಲೆಫ್ಟ್ ಫೋನ್ ಬರುತ್ತೆ ನನಗೆ. ಆ ಟೈಪ್ ನಾನು ಮೇಂಟೈನ್ ಮಾಡಿ ಸ್ವಲ್ಪ ಹಿಂಗಾಯ್ತು ಅಂತಂದರೆ ನಾನು ಅದೇ ನೀನು ಹೇಳ್ದಿಲ್ಲ ಕಂಠೀರವ ಸ್ಟುಡಿಯೋಲಿ ಯಾವುದೋ ಕತ್ರಿ ಅದು ಮನೆಯಲ್ಲಿ ಯಾವಾಗ ಇಟ್ಟಿರ್ತೀನಿ ಗೊತ್ತಾ ನಾನು? ಆ ಥರ ಅಲ್ಲ ಗೊತ್ತಾ? ಏನು ತಿಳ್ಕೊಂಬಿಟ್ಟಿದ್ಯಾ ಆನ? ಮೇಡಮ್, ಇದಕ್ಕೆ ಈ ಕಮೆಂಟ್ಸ್ಗೆ ನಿಮ್ಮೊಳಗೆ ಇವಾಗ ಬಟ್ರ್ ಬ್ರೈನ್ ಇದೆ. ನೀವು ಜಗಣ್ಣಂಗೆ ಏನ್ ಹೇಳ್ತೀರಾ ಇವಾಗ? ಖಂಡಿತ ಕರೆಕ್ಟ್ ಆಗಿ ಹೇಳಿದಿರ ನೀವು. ನಿಜ, ಹಿಂಗೆ ಮಾಡ್ತಾಳೆ ಈ ಅಮ್ಮ. ಬಟ್ರೆ ಇವಾಗ ನಿಮ್ಗೆ ಜಗಣ್ಣ ಬ್ರೈನ್ ನಿಮ್ಗೆ ಇವಾಗ ಅದು ಕತ್ರಿ ಸಾಲದಿಲ್ಲ, ಇನ್ನ ಜಾಸ್ತಿ ಬೇಕಾಗುತ್ತೆ. ಸುತ್ತಿಗೆ AK-47 ಗನ್ನು ಎಲ್ಲ ಸೇರ್ಕೊಂಡು ಪ್ರೇಮು ಸಾಹೇಬ್ರದ್ದು ಜೀವನ ಮತ್ತೆ ಮರಣೋತ್ತರ ಪ್ರಶಸ್ತಿ ಎಲ್ಲ ಒಟ್ಟಿಗೆ ಕೊಟ್ಬಿಡ್ತಾ ಇದೆ. ಓಕೆ, ವಂಡರ್ಫುಲ್. ಬರಲಿ ಚಪ್ಪಾಳೆ. ಓಕೆ ರೈಟ್, ಈಗ ಸೂಪರ್ ಪರ್ಫಾರ್ಮೆನ್ಸ್ ಅಂತೆಲ್ಲ ಹೇಳಿದ್ರಿ, ಎಕ್ಸ್ಟ್ರಾರ್ಡಿನರಿ. ಸೊ ನಿಮ್ಮ ಜಡ್ಜಸ್ ಪ್ಲೀಸ್ ನಿಮ್ಮ